ಇನ್ನು ಬಿಜೆಪಿಯ ಬಣ ಬಡಿದಾಟ ಬೇರೆ ಬೇರೆ ವೇದಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದು ಬೆಂಗಳೂರಿನಲ್ಲಿ ಬಹಳಷ್ಟು ಸಭೆ ಸಮಾರಂಭಗಳಾಯಿತು. ಅದಾದ ನಂತರದಲ್ಲಿ ದೆಹಲಿಗೆ ಹೋಗಿ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಈ ಬಣ ಬಡಿದಾಟದ ವ್ಯೂಹಕ್ಕೆ ಅಥವಾ ತಂತ್ರ ಹೆಣೆಯುವಂತ ನಿಟ್ಟಿನಲ್ಲಿ ಒಂದು ರೀತಿ ವೇದಿಕೆ ಆದಂತದ್ದು ಅಂತ ಆದ್ರೆ ಅದು ದಾವಣಗೆರೆ. ಹೌದು, ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ವಾಲ್ಮೀಕಿ ಜಾತ್ರೆಯಲ್ಲಿ ಇವತ್ತು ಬಿಜೆಪಿಯ ನಾಲ್ಕು ಬಣ ಏನಿದೆ ಆ ಎಲ್ಲ ಸದಸ್ಯರುಗಳು ವೇದಿಕೆಯಲ್ಲಿ ಕಾಣಿಸ್ಕೊಂಡಂತದ್ದನ್ನ ನಾವು ನೋಡಿದ್ವಿ. ಪ್ರಮುಖವಾಗಿ ವಿಜಯೇಂದ್ರ ವಿರುದ್ಧವಾಗಿ ತಾವು ಯಾವ ರೀತಿಯಾದಂತಹ ವ್ಯೂಹ ಹೆಣಿಬೇಕು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಇವತ್ತು ಯತ್ನಾಳ್ ಮಾತುಗಳಲ್ಲೇ ಗೊತ್ತಾಗ್ತಾ ಇತ್ತು. ಅದು ಎಸ್ಟಿ ಸಮುದಾಯವನ್ನ ಅವರು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಹೌದು, ಎಸ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರನ್ನೇ ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೀವಿ ಅಥವಾ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ, ನಮ್ಗೆ ಅದ್ರಲ್ಲಿ ಏನು ತಕರಾರಿಲ್ಲ ಅನ್ನೋ ರೀತಿಯಾಗಿ ಯತ್ನಾಳ್ ಹೇಳೋ ಮುಖೇನವಾಗಿ ಆ ಸಮುದಾಯದ ಬೆಂಬಲ ಪಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಟಸ್ಥ ಗುಂಪು ಅಂತ ಒಂದಿದೆಯಲ್ಲ, ಅದು ನಮ್ ಗುಂಪೆ ಅಂತ ಹೇಳೋ ಮುಖೇನವಾಗಿ ಯತ್ನಾಳ್ ತಟಸ್ಥರು ಅನ್ನುವಂಥದ್ದು ವಿಚಾರ ಏನಿದೆ ಅವ್ರು ನಮ್ಮವರೇ ಅನ್ನುವಂತ ರೀತಿಯಾಗಿ ಒಂದು ಮೆಸೇಜ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದೆಲ್ಲದರ ನಡುವೆನೆ ವಿಜಯೇಂದ್ರ ಅವರ ಪರವಾಗಿ ಇವತ್ತು ದಾವಣಗೆರೆಯಲ್ಲೂ ಕೂಡ ಅವರ ಬೆಂಬಲಿಗರು ಬ್ಯಾಟ್ ಬೀಸ್ತಂತದ್ದನ್ನು ಕೂಡ ನಾವು ಕಂಡ್ವಿ. ಹಾಗಾದ್ರೆ ದಾವಣಗೆರೆಯಲ್ಲಿ ಇವತ್ತು ಏನೇನಾಯ್ತು ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿ ನಾ ರಿಪೋರ್ಟ್ ನೋಡ್ಕೊಂಬ. ಹೊಸ ಯುಗ ಪ್ರಾರಂಭ ಆಗ್ಲಿಕ್ಕೆ ಮೊದಲ ಪ್ರಳಯ, ಗಾಳಿ, ಮಳೆ, ಬೆಂಕಿ, ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ. ನೀವು ಇದೇ ತರ ಹೈಕಮಾಂಡ್ ಅವ್ರು ಬಿಟ್ರೆ ಕೋಮಾ ಸ್ಟೇಜ್ಗೆ ಹೋಗ್ತೀವಿ. ನಾನು ಹೇಳಿದೆ ಶ್ರೀರಾಮುಲು ಅವರ ಅಧ್ಯಕ್ಷತೆಯಲ್ಲಿ ಎಸ್ ಸ್ಯಾಂಕ್ಷನ್. ನಮ್ಮ ರಮೇಶ್ ಜಾರಕಿಹೊಳಿ ಯಾಕಾಗಬಾರ್ದು? ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ಯಾರು ಬೇಕಾದರೂ ವಿರುದ್ಧ ರೆಡಿ. ಬಲ ಭೀಮ ಬಲವೇ ಸಿಕ್ಕಿದೆ, ಇನ್ನೂ ಸಿಕ್ತಾನೂ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನೇ ಕಿತ್ತೆಸೆಯೋದಕ್ಕೆ ಪಣ ತೊಟ್ಟಿರೋ ಯತ್ನಾಳ್ ಬಣದ ಶಕ್ತಿ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಮಾಡು ಇಲ್ಲವೇ ಮಡಿ ಸಮರ ಸಾರಿರುವಂತ ರೆಬೆಲ್ಸ್ ಪಟ್ಟು ಸಡಿಲಿಸದೆ ಹೋರಾಡ್ತಿದ್ದಾರೆ. ಮೊನ್ನೆಯಷ್ಟೇ ಎಸ್ಟಿ ಅಸ್ತ್ರವನ್ನೇ ಹೂಡಿದ್ದ ಯತ್ನಾಳ್ ಇದೀಗ ಮಹರ್ಷಿ ವಾಲ್ಮೀಕಿ ಜಾತ್ರೆ ಸಮಾರಂಭದಲ್ಲೇ ಮತ್ತದನ್ನೇ ಪ್ರಸ್ತಾಪಿಸಿದ್ದಾರೆ. ಇದು ವಿಜಯೇಂದ್ರ ಬಣವನ್ನೇ ತಳಮಳ ಆಗುವಂತೆ ಮಾಡಿದೆ. ಅದಕ್ಕೆ ಕಾರಣವಾಗಿದ್ದೆ ವಾಲ್ಮೀಕಿ ನಾಯಕರ 2 ಘಟಾನುಘಟಿ ನಾಯಕರ ಹೆಸರು ಹೇಳಿರೋದು. ಶ್ರೀರಾಮುಲು ಅವರ ಅಧ್ಯಕ್ಷತೆಯಲ್ಲಿ ಎಸ್ ಸ್ಯಾಂಕ್ಷನ್. ನಮ್ಮ ರಮೇಶ್ ಜಾರಕಿಹೊಳಿ ಯಾಕಾಗಬಾರ್ದು? ಯಾಕಾಗಬಾರ್ದು? ಬಣ ಬಡಿದಾಟದಲ್ಲಿ ಶಾಸಕ ಯತ್ನಾಳ್ ವಾಲ್ಮೀಕಿ ಅಸ್ತ್ರ ಮತ್ತಷ್ಟು ಶಕ್ತಿ ಹೆಚ್ಚಿಸೋದಕ್ಕೆ ರೆಬೆಲ್ಸ್ ಬಣದಿಂದ ತಂತ್ರ. ವಾಲ್ಮೀಕಿ ನಾಯಕರನ್ನ ಮುಂದಿಟ್ಟು ಬಿವೈಬಿ ಬಣಕ್ಕೆ ಏಟು. ಹೌದು, ಈ ಹಿಂದೆ ನಾನೇ ರಾಜ್ಯಾಧ್ಯಕ್ಷನಾಗ್ತೀನಿ ಅಂತಿದ್ದ ಯತ್ನಾಳ್ ಇದೀಗ ವಿಜಯೇಂದ್ರ ಟೀಮ್ ಅನ್ನ ಹೆಣೆಯೋದಕ್ಕೆ ವಾಲ್ಮೀಕಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಇದೀಗ ಇದೇ ಎಸ್ಟಿ ನಾಯಕರನ್ನೇ ಅಸ್ತ್ರ ಮಾಡಿಕೊಂಡು ಸಮರ ಸಾರಿದ್ದಾರೆ. ದಾವಣಗೆರೆಯ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರೆ ನಡೀತಾ ಇದೆ. ವೇದಿಕೆ ಕಾರ್ಯಕ್ರಮದಲ್ಲೇ ಮುಂದಿನ ರಾಜ್ಯಾಧ್ಯಕ್ಷ ರಮೇಶ್ ಜಾರಕಿಹೊಳಿ ಆದ್ರೂ ಆಗ್ಲಿ, ಶ್ರೀರಾಮುಲು ಆದ್ರೂ ಆಗ್ಲಿ ಅಂದಿರೋದು ಕಮಲ ಪಾಳ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಶ್ರೀರಾಮುಲು ಅವರ ಅಧ್ಯಕ್ಷತೆಯಲ್ಲಿ ಎಸ್ ಸ್ಯಾಂಕ್ಷನ್. ಯಾಕಾಗಬಾರ್ದು? ನಮ್ಮ ರಮೇಶ್ ಜಾರಕಿಹೊಳಿ ಯಾಕಾಗಬಾರ್ದು? ಇದಿಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೆ ಹೋದ ಯತ್ನಾಳ್ ವಾಲ್ಮೀಕಿಯ ಯಾವ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಂತರೂ ಸಪೋರ್ಟ್ ಮಾಡ್ತೀನಿ ಅಂತ ವೇದಿಕೆ ಕಾರ್ಯಕ್ರಮದಲ್ಲೇ ಪ್ರಮಾಣ ಮಾಡಿದ್ರು. ಆ ವರ್ಗದಲ್ಲಿ ನಿಮ್ಮ ಸಮಾಜ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಅಂತ ಕಾಲ್ ಬಂದ್ರೆ, ಸಂದರ್ಭ ಬಂದ್ರೆ ನಾವು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತೇನೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾರೇ ಸಿಎಂ ಆದ್ರೂ ರಾಜ್ಯಾಧ್ಯಕ್ಷ ಆದ್ರೂ ಆಗ್ಲಿ ಅಂತ ಯತ್ನಾಳ್ ಹೇಳಿದ್ರು. ನಮಗೆ ಅಪ್ಪಾಜಿ ಅನ್ನೋರು ಬೇಡ ಅಂತ ಹೇಳಿದ್ರು. ನಾವು ಸಹ ನಮಗೂ ರಮೇಶ್ ಜಾರಕಿಹೊಳಿ ಅವರು, ಶ್ರೀರಾಮುಲು ಅವರು, ನಮ್ಮ ರಾಜೀವ್ ಗೌಡರು ನಾವೆಲ್ಲ ಒಂದೇ ಆಗ್ತೀವಿ. ನಮ್ಮಲ್ಲೇನು ಭೇದ ಭಾವ ಇಲ್ಲ. ಯಾರ ಅಧ್ಯಕ್ಷ ಆಗಲಿ, ಯಾರ ಮುಖ್ಯಮಂತ್ರಿ ಆಗಲಿ ಗಟ್ಟಿಯಾಗಿ ನಿಂತ್ರೋಣ ಒಬ್ಬನೇ. ಕರ್ನಾಟಕದ ನೇರ ದಿಟ್ಟ ನಿರಂತರ ಸಹಕಾರಿ ಸಚಿವರು. ಯಾಕಂದ್ರೆ ಕಾಂಗ್ರೆಸ್ನಾಗ ಅವ್ರು ಮಾತಾಡ್ತಾರೆ, ಬಿಜೆಪಿಗೆ ನಾ ಮಾತಾಡ್ತೇನೆ. ಬಿಡೆ ಇಲ್ಲ, ಬಾರಿಲ್ಲ, ಅಂಜಿಕೆ ಇಲ್ಲ.
ಹಂಗೆ ಮಾತಾಡೋರು ಬೇಕು ಸರ್. ರಾಜಕಾರಣದಾಗ ಬರೇ ಎಲ್ಲ ಹುಜೂರ್ ಅಪ್ಪಾಜಿ ಅನ್ನೋರು ಇರಬಾರ್ದು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಸ್ಟಿ ನಾಯಕರಾದ್ರೂ ನಮ್ಮಲ್ಲಿ ಇದ್ದಾರೆ, ಲಿಂಗಾಯತ ಕೋಟಾ ಬಂದ್ರೆ ನಾನೇ ಅಂತ ಶಾಸಕ ಯತ್ನಾಳ್ ಮೊನ್ನೆಯಷ್ಟೇ ಹೇಳಿದ್ದನ್ನ ಒಮ್ಮೆ ಕೇಳ್ಬಿಡಿ. ನಾವು SC ಜನಾಂಗದವ್ರು ಮಾಡ್ಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದ್ರೆ ಎಸ್ ಇವ್ರು ಮಾಡ್ರಿ. ಲಿಂಗಾಯತರು ಮಾಡ್ಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧಿ. ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ಯಾರು ಬೇಕಾದವ್ರ ವಿರುದ್ಧ ರೆಡಿ. ತಟಸ್ಥ ಗುಂಪು ನಮ್ಮವರೇ ಎಂದು ಯತ್ನಾಳ್ ಸಂದೇಶ. ಇನ್ನು ಬೊಮ್ಮಾಯಿ ಭೇಟಿ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಯತ್ನಾಳ್, ತಟಸ್ಥ ಗುಂಪು ಪರಿವರ್ತನೆ ಆಗಿದೆ, ಭ್ರಷ್ಟಾಚಾರಿಗಳನ್ನ ತೆಗೆಯೋದಕ್ಕೆ ನಮ್ಮ ಹೋರಾಟ ಅಂದ್ರು. ದೆಹಲಿ ಚುನಾವಣಾ ಫಲಿತಾಂಶದ ಉದಾಹರಣೆ ಕೊಟ್ಟು ಯಡಿಯೂರಪ್ಪ ಹೆಸರು ಹೇಳದೆ ಕುಟುಕಿದ್ರು. ಹಾಗೆ ಅಶೋಕ್ ಪರವಾಗಿಯೂ ಬ್ಯಾಟ್ ಬೀಸಿದ್ರು. ನಾವು ಮುಂದೇನು ಬೊಮ್ಮಾಯರು ನಾವು ಏನು ಚರ್ಚೆ ಮಾಡಿವಲ್ಲ, ತಟಸ್ಥತಿಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ನಮ್ಮ ಪ್ರಯತ್ನ, ನಾವು ಯಾಕೆ ದಿಲ್ಲಿಯೊಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂತ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ನೋಡ್ರಿ, ಆರ್ ಅಶೋಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಆರ್ ಅಶೋಕರು ಮಾಡ್ತಾ ಇದ್ದಾರೆ. ಆರ್ ಅಶೋಕರ ಬಗ್ಗೆ ನಮ್ದು ಆರೋಪ ಇಲ್ಲ. ವಾಲ್ಮೀಕಿ ಜಾತ್ರೆಗೆ ಒಂದೇ ಕಾರಿನಲ್ಲಿ ಆಗಮಿಸಿದ ಬೊಮ್ಮಾಯಿ, ನಿರಾಣಿ. ವಾಲ್ಮೀಕಿ ಜಾತ್ರೆ ಅನ್ನೋದು ಬಿಜೆಪಿ ಬಣ ಬಡಿದಾಟದ ಹಲವು ಸನ್ನಿವೇಶಕ್ಕೂ ಸಾಕ್ಷಿಯಾಯಿತು. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸಿಎಂ ಬೊಮ್ಮಾಯಿ, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಒಂದೇ ಕಾರಿನಲ್ಲಿ ಆಗಮಿಸಿದ್ರು. ಯತ್ನಾಳ್ ಬಣ, ವಿಜೇಂದ್ರ ಬಣದ ನಾಯಕರ ಮುಖಾಮುಖಿ. ಇದಿಷ್ಟೇ ಅಲ್ಲ, ವಾಲ್ಮೀಕಿ ಸಮಾವೇಶದಲ್ಲಿ ಮತ್ತೊಂದು ಘಟನೆಯೂ ನಡೆಯಿತು. ಒಂದೇ ವೇದಿಕೆಯಲ್ಲೇ ಯತ್ನಾಳ್ ಬಣದ ನಾಯಕರು, ವಿಜೇಂದ್ರ ಬಣದ ನಾಯಕರು ವೇದಿಕೆ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು. ಯತ್ನಾಳ್ ಬಣದಲ್ಲಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್ ಇದ್ರು. ಇನ್ನು ವಿಜೇಂದ್ರ ಬಣದಲ್ಲಿರುವ ಮಾಜಿ ಸಚಿವ BC ಪಾಟೀಲ್ ಕೂಡ ಭಾಗಿಯಾಗಿದ್ರು. ಹಾಗೆ ವಾಲ್ಮೀಕಿ ಸಮಾವೇಶದಲ್ಲಿ ಭಾಗಿಯಾದ ಮಾಜಿ ಶಾಸಕ ರಾಜು ಗೌಡ, ಬಣ ಬಡಿದಾಟ ಹೀಗೆ ಮುಂದುವರೆದ್ರೆ ಬಿಜೆಪಿ ಕೋಮಾಗೆ ಹೋಗುತ್ತೆ ಅಂದ್ರು. ಏನು ಡಿಫೆಂಡ್ ಮಾಡಿಕೊಳ್ಳಾರದಂಥ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಬಣ ಇಲ್ಲ ಅಂತ ಹೇಳೋವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂತಂದ್ರೆ ಹಂಗೇನಾರ ಹೇಳಿದ್ರೆ ರಾಜುಗೌಡ ಹುಚ್ಚನ ದಡ್ಡನ ಅಂತಾರೆ. ನಮ್ಮ ಹತ್ರಗಳು ಬಣಗಳು ಭಾಳ ಸೃಷ್ಟಿಯಾಗಿಬಿಟ್ಟಿದ್ದಾವೆ. ನಾವು ಹೈಕಮಾಂಡಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದ. ಆಲ್ರೆಡಿ ಈಗ ನಾವು ICUನಲ್ಲಿದ್ದೀವಿ. ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಎಲ್ಲರಲ್ಲೂ ಕುಟುಂಬ ರಾಜಕೀಯ ಇದೆ ಅನ್ನೋ ಮೂಲಕ ವಿಜೇಂದ್ರ ಪರ BC ಪಾಟೀಲ್ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ರು. ಯಾವ ಕುಟುಂಬ, ಯಾರ ಕುಟುಂಬ ಇಲ್ಲ ರಾಜಕಾರಣದಲ್ಲಿ. ಈಗ ಕುಮಾರ್ ಬಂಗಾರಪ್ಪನವ್ರು ಇದ್ದಾರೆ, ಅವ್ರ ಕುಟುಂಬ ರಾಜಕಾರಣದಲ್ಲಿ ಇಲ್ವಾ? ಮಧು ಬಂಗಾರಪ್ಪ ಇಲ್ವಾ? ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿರ್ಲಿಲ್ವಾ? ಈಗ ಜಾರಕಿಹೊಳಿ ಅವರು ಇದ್ದಾರಪ್ಪ. ಜಾರಕಿಹೊಳಿ ಅವ್ರ ಮನೇಲಿ 4 ಜನ ಇದ್ದಾರೆ, ಅದು ಕುಟುಂಬ ರಾಜಕಾರಣ ಅಲ್ವಾ? ಸಿದ್ದೇಶ್ ಅಣ್ಣ ನಿಂತರು, ಅವ್ರ ಮನೆಯವರು ಎಲೆಕ್ಷನ್ ಇದು ಮಾಡಿದ್ರು. BP ಹರೀಶ್ ಅವರು, ಅವ್ರ ಅಪ್ಪರು ರಾಜಕೀಯದಲ್ಲಿದ್ದರು, ಅವರು ಇದ್ದಾರೆ. ಎಲ್ಲ ಕುಟುಂಬದ ಸಹಜ ಅದು. ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ. ರಾಜಕೀಯದಲ್ಲಿರುವಂಥವ್ರದ್ದು ಸಹಜ ಏನಾಗುತ್ತೆ ಅಂದರೆ ಆ ಒಡನಾಟ ಇರ್ತದೆ, ಜನರ ಜೊತೆಗೆ ಇರೋದಂದ್ರೆ ರಾಜಕೀಯದಲ್ಲಿ ಬರ್ತಾರೆ. ತಪ್ಪೇನಿದೆ? ವಿಜೇಂದ್ರ ಇವತ್ತು ಅನ್ಯಾಯ ಏನು ಮಾಡಿದ್ದಾರೆ? ಇವತ್ತು ಉತ್ತಮವಾದಂಥ ಕೆಲಸಗಳನ್ನು ಮಾಡಿ ಪಕ್ಷದಲ್ಲಿ ಸಂಘಟನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ 18 ಸೀಟ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ MP ಗಳು ಗೆಲ್ಲಲಿಕ್ಕೆ. ಇನ್ನು ಯತ್ನಾಳ್ ವಿರುದ್ಧ ಮುಗಿಬಿದ್ದ ಮಾಜಿ ಶಾಸಕ MP ರೇಣುಕಾಚಾರ್ಯ ಲೆಫ್ಟ್ ರೈಟ್ ತೆಗೆದುಕೊಂಡ್ರು. ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಉತ್ತರ ಕೊಡ್ಲಿ. ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ, ನೋಡಿ ಸ್ವಯಂ ಘೋಷಿತ ಹಿಂದೂ ಹುಲಿ. ಹಿಂದೂ ಹುಲಿನೂ ಅಲ್ಲ, ಏನಿಲ್ಲ. ಕಬಾಬು, ಚಿಕನ್, ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ಸಿದೆಯಲ್ಲಪ್ಪ. ಅವತ್ತೆಲ್ಲೋಗಿತ್ತು ನಿಂದಿತ್ತು? JDS ಹೋಗಿದ್ದಲ್ಲ, ನಾಚಿಕಾಗಲಿ ನಿನಗೆ, JDS ಹೋಗಿದ್ದಿಲ್ಲ. ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ. ನರೇಂದ್ರ ಮೋದಿ ಹೆಸರು ಯೋಗ್ಯತೆ ಇದೆಯಾ ನಿನಗೆ?
ಅದೇನೇ ಹೇಳಿ, ವಾಲ್ಮೀಕಿ ಸಮಾವೇಶದಲ್ಲೇ ವಿಜೇಂದ್ರ ವಿರುದ್ಧ ಯತ್ನಾಳ್ ಎಸ್ಟಿ ಅಸ್ತ್ರ ಹೂಡಿದ್ದಾರೆ. ಅವರನ್ನೇ ರಾಜ್ಯಾಧ್ಯಕ್ಷನನ್ನಾಗಿ ಮಾಡೋಕೆ ಸಿದ್ಧ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯತ್ನಾಳ್ ನಡೆ ವಿಜೇಂದ್ರ ಬಣಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಂತೂ ಸತ್ಯ. ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.